ಈ ಒಂದು ಸಂಕೀರ್ತನೆಗಳ ಭಕ್ತಿಯ ಪರಿಮಳನ ಈ ಸಂಜೆಯಲ್ಲಿ ನಮ್ಮೆಲ್ಲರೂ ಕೂಡ ಉಣಬಡಿಸಬೇಕು. ಅದರ ಮೂಲಕ ಸ್ವಲ್ಪ ಮಟ್ಟಕ್ಕಾದ್ರೂ ಕೂಡ ಒಂದು ಕ್ರೌರ್ಯ, ಹಿಂಸೆ, ಈ ಒಂದು ಜಂಜಾಟಗಳ ಮಧ್ಯೆ ಒಂದು ಶಾಂತಿ, ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಮ್ಮಗಳನ್ನ ಒಂದು ಭೇಟಿ ಮಾಡಿದಾಗ ಒಂದು ಸಮಾನ ಮನಸ್ಕರ ತಂಡ ರಚನೆ ಮಾಡಿ ಈ ಒಂದು ಸಂಕೀರ್ತನೆ ಒಂದು ಯಾತ್ರೆ, ಅದರ ಮೂಲಕ ನಮ್ಮ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಸಮುದಾಯ ರಹಿತವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆ ರೂಪುಗೊಂಡಾಗ ಈಗಾಗಲೇ ಹೇಳಿದಂಥ ಒಂದು ಯಾತ್ರಾ ಒಂದು ಹಾದಿ ಕೂಡ ಈಗಾಗಲೇ ನಿಮ್ಗೆ ತಿಳಿಸಿದೆ. ಈ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ. ಕೇವಲ ಈ ರಸ್ತೆಯ ಮೇಲಿನ ಹಾದಿಯಲ್ಲ, ಒಂದು ಭಕ್ತಿಯ ಪರವಶಿಯ ಹಾದಿ, ಒಂದು ಬದಲಾವಣೆಯ ಹಾದಿ. ನಾವೆಲ್ಲರೂ ಕೂಡ ಸೌಹಾರ್ದತೆ, ಸಮಬಾಳ್ವೆ ನಡೆಸ್ತಕ್ಕಂಥ ಒಂದು ಬುದ್ಧಿಶಕ್ತಿ, ನಾವೊಂದು ಶಕ್ತಿ, ಒಂದು ಚೈತನ್ಯ ಕೃಷ್ಣನಿಂದ ನಮ್ಗೆಲ್ಲರೂ ಕೂಡ ಪ್ರಾಪ್ತಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ಈ ಒಂದು ಸಭೆಗೆ ಮತ್ತೆ ಈ ಒಂದು ಯಾತ್ರೆಗೆ ಪಾಲ್ಗೊಂಡಂತ ನನ್ನ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ವಿಶೇಷವಾಗಿ ನನ್ನ ತಾಯಂದರು ಮತ್ತು ಇಸ್ಕಾನ್ ಸಂಸ್ಥೆಯ ಎಲ್ಲ ಭಕ್ತ ಮಹಾಶಯರಲ್ಲಿ ನಾನು ಅನಂತ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.